Öyle. ಕೃಷ್ಣ ಮಾಧವ ಮುರಾರಿ ದರ್ಶನವ ನೀಡು ದರ್ಶನವ ನೀಡೋ ಜಿಯ ದೇವಾ ದರ್ಶನವ ನೀಡೋ ಜಿಯ ದರ್ಶನವ ನೀಡೋ ಜಿಯ ದೇವಾ ದರ್ಶನವ ನೀಡೋ ಜಿಯ ಪಾಂಡವರೈವರ ಪ್ರಾಣವು ನೀನು ಕೃಷ್ಣ ಪಾಂಡವರೈವರ ಪ್ರಾಣವು ನೀನು ಪಾಂಡವರೈವರ ಪ್ರಾಣವು ನೀನು ಪರಮದಯಾಕರ ಕೊಡು ಎನಗ ಭಯವ ಪರಮದಯಾಕರ ಕೊಡು ಎನಗ ಭಯವ ಜೀವವು ನೀನೆಂದು ನಂಬಿಹೆನಯ್ಯ ಜೀವವು ನೀನೆಂದು ನಂಬಿಹೆನಯ್ಯ ಕರುಣಾಳು ಕೃಪೆ ತೋರಿ ಕನಿಕರಿಸೋ ದೇವ ಕರುಣಾಳು ಕೃಪೆ ತೋರಿ ಕನಿಕರಿಸೋ ದೇವ ದರ್ಶನವ ನೀಡೋ ಜಿಯ ದೇವ ದರ್ಶನವ ನೀಡೋ ಜಿಯ ಹೇ ಪರಮಾತ್ಮ ಆಪತ್ ಬಾಂಧವ ಎಲ್ಲಿರುವೆ ತಂದೆ ಅರಣ್ಯವಾಸವ ಆಜ್ಞಾನುಸಾರದಿ ಅರಣ್ಯವಾಸವ ಅವ ಆಜ್ಞಾನುಸಾರದಿ ಆನಂದದಿ ನಾವು ಕಳೆದವ ದೇವಾ ಕೃಷ್ಣ ಕೃಷ್ಣ
ಆನಂದದಿ ನಾವು ಕಳೆದವೋ ದೇವ. ಪಾಮರರಾದ ಪಾಂಡವರಿಗೆ ನೀ ಪಾಮರರಾದ ಪಾಂಡವರಿಗೆ ನೀ ಧರ್ಮದಿ ರಾಜ್ಯವ ದೊರಕಿಸೋ ಹರಿಯೇ. ಧರ್ಮದಿ ರಾಜ್ಯವ ದೊರಕಿಸೋ ಹರಿಯೇ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ದೇವ. ಕರುಣಾಳು ಕೃಪೆ ತೋರಿ ಕನಿಕರಿಸೋ ದೇವ. ದರ್ಶನವ ನೀಡೋ ಜಿಯ ದೇವ. ದರ್ಶನವ ನೀಡೋ ಜಿಯ ಕೃಷ್ಣ. ಶ್ರೀಹರಿ ಅಣ್ಣನ ಆಜ್ಞೆಯಂತೆ ನಾನೀಗಲೇ ದ್ವಾರಕೆಗೆ ಹೋಗಿ ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವೆ. ಭರದಿನಾಂ ತೆರಳುವೆ ಗೋರಖ ನಗರಕ್ಕೆ. ಭರದಿನಾಂ ತೆರಳುವೆ ಗೋರಖ ನಗರಕ್ಕೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿಂಹದೊಳರಿಗೆ. ಕುರು ಪಾಂಡವರಳು ಸಿದ್ಧತೆಗೊಂಡಿಗ ಯುದ್ಧದ ಸುದ್ದಿಯ ಸಿಂಹದೊಳರು. ಎಲ್ಲ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು. ನಂದ ಗೋಪ ಶ್ರೀಕೃಷ್ಣನ ಸಹಿತ ಬಲರಾಮರ ಸಹಾಯ ಪಡೆಯಲು ಭರದಿನಾಂ ತೆರಳುವೆ ಗೋರಖೋ ನಗರಕ್ಕೆ. ಭರದಿನಾಂ ತೆರಳುವೆ ಗೋರಖೋ ನಗರಕ್ಕೆ. ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಹೊಂದಿದರು. ಭೀಮ ಹನುಮ ಭೀಮನ ವಧಿಸಲು ವಿಧ ವಿಧ ಪ್ರಯೋಗ ಹೆಸಗಿದರು. ಖದೀಮನವನ್ನು ಎದೆಗೆಳತೆ ಮದಕರಿ ಅನ್ವಯ ಕೊಂಬಿಗನು. ಖದೀಮನವನ್ನು ಎದೆಗೆಳತೆ ಮದಕರಿ ಅನ್ವಯ ಕೊಂಬಿಗನು. ಮಾಧವನ ಬೆಂಬಲದಿ ವಸಂತ ಪಾಂಡವನ ಪಡವ. ಮಾಧವನ ಬೆಂಬಲದಿ ಬರವ ವಸಂತ ಪಾಂಡವನ ಪಡವ. ಕದನದಲ್ಲಿ ಮದವ ಮುರಿದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳಲು. ಕದನದಲ್ಲಿ ಮದವ ಮುರಿದು ನನ್ನ ಕ್ರೋಧವನ್ನು ತೀರಿಸಿಕೊಳ್ಳ ಭರದಿನಾಂ ತೆರಳುವೆ ಗೋರಖೋ ನಗರಕ್ಕೆ. ಭರದಿನಾಂ ತೆರಳುವೆ ಗೋರಖೋ ನಗರಕ್ಕೆ. ಪಾಂಡವರು 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 ಹೇಳಿ ಪಾಂಡವರು ನನ್ನನ್ನೇ ವಂಚಿಸಿ ಮುಂದೆ ಒದಗಬಹುದಾದ ಕುರುಕ್ಷೇತ್ರ ಮಹಾಸಂಗ್ರಾಮಕ್ಕಾಗಿ ಆ ಕಪಟಿ ಕೃಷ್ಣನ ಸಹಾಯವನ್ನು ಬೇಡಲು ಅರ್ಜುನನನ್ನು ದ್ವಾರಕೆಗೆ ಕಳಿಸಿರುವರು. ನಾನಾರು ಅಷ್ಟೈಶ್ವರ್ಯ ಸಂಪನ್ನ ಚಲದಂಕ ಮಲ್ಲ ಕೌರವೇಶ್ವರ ಭೂಪಾಲಕರಾದ ನನ್ನ ಮುಂದೆ ಓ ಹೇಳಿ ಪಾಂಡವರ ಕೋಟಿ ಕುತಂತ್ರಗಳು ಧೂಳಿ ಪಠ. ಅದಾಗಿರಲಿ ಆ ಕೃಷ್ಣನ್ ನನ್ನ ಮಾವನಾದ ಶಕುನಿಯ ಸಲಹೆಯಂತೆ ನಾನೀಗಲೇ ಆ ಅರ್ಜುನನಿಗಿಂತ ಮೊದಲೇ ದ್ವಾರಕೆಯನ್ನು ತಲುಪಿ ಆ ಕೃಷ್ಣನ ಸಹಾಯವನ್ನು ನಾನೇ ಪಡೆಯುತ್ತೇನೆ. ಒಂದು ವೇಳೆ ಕೃಷ್ಣನೇನಾದರೂ ನನ್ನ ಪಕ್ಷವನ್ನ ವಹಿಸಿದ್ದೇ ಆದರೆ ಯಾದವ ಅಕ್ಷೋಣಿ ಸೈನ್ಯ ನನ್ನ ವಶ.
ಯಾದವ ಕ್ಷೋಣಿ ಸೈನ್ಯ ನನ್ನ ವಶ. ಯಾದವರ ಗನ ಸೈನ್ಯವು ದೊರೆತರೆ ಸುಲಭದಿ ಮಣಿ ಶತ್ರುಗಳು. ಯಾದವರ ಗನ ಸೈನ್ಯವು ಸುಲಭದಿ ಮಣಿಸುವ ಶತ್ರುಗಳು. ಹೋಮರಮಣನ ಎಲ್ಲ ಶವಾದ ಹೋಮಗೆ ಇವೆ ಕಿರೀಟನ. ಹೋಮರಮಣನ ಎಲ್ಲ ಶವಾಗಲು ಹೋಮಗೆ ಇವೆ ಕಿರೀಟನ. ಮಧ್ಯಮ ಪಾಂಡವ ಪಾರ್ಥನ ವರಿಸಿ ನಿತ್ತ ಕಣ್ಣ ಕಟ್ಟಿಗನು ಬಡವ. ಮಧ್ಯಮ ಪಾಂಡವ ಪಾರ್ಥನ ವರಿಸಿ ಮಿತ್ರ ಕರ್ಣ ತೊಟ್ಟಿಗಳು ಬಡವ. ಕುರುಸಿಂಹಾಸನದಲ್ಲಿ ಕುಳಿತು ನಿರುತದೆ ಹರ್ಷದಿ ತಾರೆ ನಾಳ್ವೆ. ಕುರುಸಿಂಹಾಸನದಲ್ಲಿ ಕುಳಿತು ನಿರುತದೆ ಹರ್ಷದಿ ತಾರೆ ನಾಳ್ವೆ. ಬರದಿನೋ ತೆರಳುವೆ ಗೋರಕ ನಗರಕ್ಕೆ. ಬರದಿನೋ ತೆರಳುವೆ ಗೋರಕ ನಗರಕ್ಕೆ. ಬರದಿನಾಂ ತೆರಳುವೆ ಹೊರದಿನಾಂ ತೆರಳುವೆ.
ಋತು ಮಧುರ ನಿನ್ನ ಗಾನ. ಸ್ವಾಮಿ ರುಕ್ಮಿಣಿ ಮೃದು ಮಧುರ ನಿನ್ನ ಗಾನ ಹೃದಯವ ತಣಿಪ ಸುಮಧುರ ಗಾನ. ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ. ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಹಾಡುವೆನ. ರುಕ್ಮಿಣಿ ರುಕ್ಮಿಣಿ ಪ್ರಿಯತಮೆ ನಿನ್ನಯ ಪ್ರೀತಿಗೆ ಮನಸೋತು ಪ್ರೇಮದಿ ರಾಗವ ಹಾಡುವೆನ. ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಸುಮಧುರ ಭಾಷಿಣಿ ಸುಂದರ ರೂಪಿಣಿ ಈ ಕ್ಷಣವೇ ಹಿಂದೆಡೆಗೆ ಬರುವ ಕ್ಷಣವೇ ನಿಂದೆಡೆಗೆ ಬರುವ ಮೃದು ಮಧುರ ನಿನ್ನ ಗಾನ. ಹೃದಯವ ತಣಿಪ ಸುಮಧುರ ಗಾನ. ಹೃದಯವ ತಣಿಪ ಸುಮಧುರ ಗಾನ ಮೃದು ಮಧುರ ನಿನ್ನ ಗಾನ. ನಿನ್ನ ಸುಮಧುರ ಗಾನ. ಸ್ವಾಮಿ ರುಕ್ಮಿಣಿ ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ. ಭಾಮಿನಿ ರುಕ್ಮಿಣಿ ಬಾಯನ್ನ ಮನದಿನಿ ಮೋಹನ ಮುರಳಿ ಗಾನವಾಯಿನಿ. ಮೃದು ಮಧುರಾದರ ಸುಮಧುರ ಭಾಷಿಣಿ ಮೃದು ಮಧುರಾದರ ಸುಮಧುರ ಭಾಷಿಣಿ
ಹೃದಯ ಮಹದಾನಂದ ರೂಪಿಣಿ ಮಾಧವ ಹೃದಯ ಮಹದಾನಂದ ರೂಪಿಣಿ ಪಾಮಿನಿ ರುಕ್ಮಿಣಿ ಸ್ವಾಮಿ ಮಧುರ ಲೀಲಾಸ ಮನಮೋಹನ ಹೃದಯ ವಿಲಾಸ ರುಕ್ಮಿಣಿ ಮಧುರ ವಿಲಾಸ ಮನಮೋಹನ ಹೃದಯ ವಿಲಾಸ ಅನುದಿನ ಅನುಕ್ಷಣ ಅನುದಿನ ಅನುಕ್ಷಣ ಸ್ವಾಗತ 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 ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದನ ಪಂಚಮ ವೇಗ ಪ್ರೇಮ ಪರಾಗ ಸುಮಶರಣ ವೇಗ ಪ್ರಣಯಾನಂದನ ಪಂಚಮ ವೇಗ ನವ ಸಿರಿ ಸುರ ಚಿರ ನವರಾಗ ಲೀಲಾ ನವ ಸಿರಿ ಸುರ ಚಿರ ನವರಾಗಲೀಲ ನೂತನ ಪ್ರೇಮ ಅಮೋಘ ಭಾವ ನೂತನ ಪ್ರೇಮ ಅಮೋಘ ಭಾವ ಪಾಮಿನಿ ರುಕ್ಮಿಣಿ ರುಕ್ಮಿಣಿ ಸ್ವಾಗತ 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 ವಾಸುದೇವ ರುಕ್ಮಿಣಿ ದ್ವಾರಕೆಗೆ ಸುಸ್ವಾಗತ. ವಿರಾಟ ನಗರದಲ್ಲಿ ಪಾಂಡವರ ಸಮಾಚಾರವೇನು? ರುಕ್ಮಿಣಿ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರು. ವಿರಾಟನ ಪುತ್ರಿಯಾದ ಉತ್ತರೊಡನೆ ಅಭಿಮನ್ಯುವಿನ ವಿವಾಹವಾಯಿತು. ತಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಪುನಃ ಕೊಡುವಂತೆ ಕೇಳಲು ಯುಧಿಷ್ಠರನು ತಮ್ಮ ಕುಲಪುರೋಹಿತರಾದ ದ್ರೋಂಬಿರನ್ನು ಸಂಧಿಗಾಗಿ ಕಳಿಸಿದರು. ಆಹಾ, ಆದರೆ ದುರ್ಯೋಧನು ಸಂಧಿಗೆ ಸಮ್ಮತಿಸಲಿಲ್ಲ. ಪ್ರೇಯಸಿ, ಯುದ್ಧವೇನೋ ಅನಿವಾರ್ಯವಾಗಿ ಬಂದು ಒದಗಿತಂತಿದೆ. ಏನು ಸ್ವಾಮಿ, ಪುನಃ ಯುದ್ಧವೇ? ಹಾಗಾದರೆ ನಿಮ್ಮ ವಿಶ್ರಾಂತಿ ದಿನಗಳಿಂದ ಕಳೆದು ಹೋದವು. ಗೋಪಿಕಾನನ ಕಟಾಕ್ಷಿ ಚಂದ್ರಿಕೆಯಿಂದ ತೊಯ್ದು ಈ ದ್ವಾರಕೆ ಕುಸುಮಶಯನದಲ್ಲಿ ಮಲಗಿ ಅರಮುಚ್ಚಿದ ಕಣ್ಣುಗಳಿಂದ ಅನಂತ ಭೋಗದ ಹಗಲ ಕನಸುಗಳನ್ನು ಕಾಣುವುದು ನಿಮಗಿನ್ನು ಸಾಧ್ಯವಿಲ್ಲ. ರುಕ್ಮಿಣಿ, ಲೋಕ ಸೇವೆ ಹರಕೆಯನ್ನು ಒತ್ತಾಗದೆ ನನ್ನ ವಿಶ್ರಾಂತಿ ದಿನಗಳು ಕಳೆದು ಹೋದವು. ನಾನು ಅದಕ್ಕಾಗಿ ಚಿಂತಿಸುವುದಿಲ್ಲ ಪ್ರೇಯಸಿ. ಹಾಗಾದರೆ ಈ ಪ್ರಶಾಂತವಾದ ಮುಖಭಂಗಿ ಏಕೆ? ಯುದ್ಧದ ಸಮಾಚಾರವನ್ನು ಕೇಳಿ ವೀರರ ಹೃದಯವು ನರ್ತಿಸುವುದು ಸಹಜ. 7 ಶಿಶುಪಾಲಾದಿ ದಾನವರನ್ನು ಸಂಹರಿಸಿದ ನಿನ್ನ ಚಕ್ರದ ರಕ್ತ ತೃಷೆಯು ಪುನಃ ಜಾಗರಿತವಾಗಲಿ. ಜಗತ್ತಿನ ಯಾವ ಮೂಲೆಯಲ್ಲಿ ಅದಾವ ದುಷ್ಕರ್ಮಿಗಳು ಜನ್ಮಿಸಿರುವರೋ ಅದರ ತೀಕ್ಷ್ಣ ಧಾರೆಗೆ ಆಹುತಿಯಾಗಲಿ ಸ್ವಾಮಿ. ರುಕ್ಮಿಣಿ, ಯುದ್ಧವಿಂದು ಒದಗಿದಂತಿದೆ. ಆದರೆ ಈ ಯುದ್ಧದಲ್ಲಿ ನಿನ್ನ ಪತಿಯು ನಿರಸ್ತ್ರನು. ಆಯುಧಗಳನ್ನು ಧರಿಸಿ ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿ ಅವರನ್ನು ಪ್ರೇಯಸಿ. ಆಹಾ, ಈ ಶೈನಾಕಾರದ ಹೊಸ್ತಿಲನ್ನು ದಾಟದಿರಲು ಒಂದು ಅನುಕೂಲವಾದ ಕಾರಣವೇ ದೊರೆತಂತಾಯಿತು. ನಿಮ್ಮ ರಾಜನೀತಿ ಕೌಶಲ್ಯವನ್ನು ನಾನು ಈಗ ತಾನು ತಿಳಿದೆನು. ಆದರೆ ಇದು ಪರಿಹಾಸವಲ್ಲ ತಾನೆ ಸ್ವಾಮಿ? ಇದು ಪರಿಹಾಸವೆಲ್ಲ ರುಕ್ಮಿಣಿ. ಗೋಪಿಕಾಂಗೆಯಿಂದ ಪರಿವೇಶನಾಗಿ ಈ ಮಧುರ ವೇಣುಗಾನದಿಂದ
ವಿಶ್ವ ಸೃಷ್ಟಿಯನ್ನೇ ನೆಲೆಸಿದ ಲಲಿತ ಕೃಷ್ಣನ ಮಧುರ ರೂಪವನ್ನು ಜನರು ನೋಡೇ ಇರುವರು. ಕಂಸ ಶಿಶುಪಾಲಾದಿ ದಾನವರನ್ನು ಅದಕ್ಕಾಗೆ ಸಂಹರಿಸಿದನು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಈ ಸಾರಿ ಯುದ್ಧವು ಪ್ರಾರಂಭವಾದಾಗ ಇವೆರಡಕ್ಕಿಂತ ವಿಭಿನ್ನವಾದ ಬೇರೊಬ್ಬ ಕೃಷ್ಣನು ಜನರು ನೋಡುವರು. ನಾನು ನಿರಸ್ತ್ರನು ನಿಜ. ಕುರುಕ್ಷೇತ್ರ ಯುದ್ಧ ಸೂತ್ರವು ನನ್ನ ಕೈಯಲ್ಲಿ. ಚದುರಂಗದ ದಾಳಗಳಂತೆ ದರ್ಪಾಗಿಯ ಕ್ಷತ್ರಿಯ ವೀರರನ್ನು ಅಲ್ಲಿಂದ ಅಲ್ಲಿಗೆ ನಡೆಸುವನು. ಶಸ್ತ್ರಾಸ್ತ್ರಗಳ ಸಂಗ್ರಹವೇ ಪೌರುಷದ ಪರಮಾವಧಿ ಎಂದು ಜನರು ತಿಳಿದಿರುವರು. ನಾನು ಆ ಅಜ್ಞಾನವನ್ನು ಅಳಿಸಿ ಮಾನವನ ಆತ್ಮಶಕ್ತಿಯು ಶತಕೋಟಿ ಶಸ್ತ್ರಾಸ್ತ್ರಗಳನ್ನು ಪರಾಭವಿಸಿ ವಿಜಯದ ಭದ್ರಪೀಠ ಬೇರೊಬ್ಬಲೆಂಬುದನ್ನು ಜಗತ್ತಿಗೆ ತಿಳಿಸುವುದು. ಸತ್ಯದ ಶಿರಾಪ್ರಕಾಶದಿಂದ ಜಗತ್ತನ್ನು ಬೆಳೆಸುವುದು. ಕುರುಕ್ಷೇತ್ರ ರಕ್ತ ಪ್ರಳಯದಲ್ಲಿಯೂ ಸಹ ನನ್ನ ಕೈಗಳು ಸ್ವಚ್ಛ ಎಂಬುದಂತೆ ನಿರ್ಲಿಪ್ತವಾಗಿ ಬೆಳೆಯುವುದನ್ನು ನೀನೇ ನೋಡುವಂತೆ ಪ್ರಯೋಜನ. ನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳನ್ನು ಉಳಿಸುವೆ ಜಗದಿ ಬೇಕಿ ಚಿಂತನೆ ಬೇಕಿ ಚಿಂತನೆ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾವೇ. ಧರೆಯ ದುರಿತವನ್ನು ಪರಿಹರಿಸಲು ಈ ಲೋಕದಿ ಜನಿಸಿದೆ ನಾವೇ. ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ. ಹೌದು, ದುಷ್ಟ ಶಿಕ್ಷಕ ಶಿಷ್ಟ ರಕ್ಷಕ ಲೋಕಪಾಲಕನು ನಾನೆನಿಸಿ ದರೆ ಕಾಯ್ದು ಪೊರೆವೆ ಜನರ ಏಕೆ ಚಿಂತನೆ ಏಕೆ ಚಿಂತನೆ. ಚಿರನೂತನ ಜಗವನ್ನು ಸಾರ್ಥಕಗೊಳಿಸಿ ಸತ್ಯ ಧರ್ಮಗಳನ್ನು ಉಳಿಸುವೆ ಜಗದಿ ಏಕೆ ಚಿಂತನೆ.
ದುಷ್ಟ ಶಿಕ್ಷಣೆ ಶಿಷ್ಟ ರಕ್ಷಣೆ. ಭರತ ವರ್ಷದಲ್ಲಿ ಜಗತ್ತಿಗೆ ಆದರ್ಶಭೂತವಾದ ಧರ್ಮರಾಜ್ಯವೊಂದನ್ನು ಸ್ಥಾಪಿಸುವುದೇ ನನ್ನ ಜೀವನದ ಏಕಮಾತ್ರ ಧ್ಯೇಯ ಹಾಗೂ ನಿರಂತರ ಪರಿಶ್ರಮದ ಸವಿಗನಸು. ಯೌವನವು ಕಳೆದು ವಾರ್ಧಕ್ಯದ ಮೊದಲ ಹಂತದಲ್ಲಿ ಕಾಣಿಟ್ಟದಾದರೂ ನನ್ನ ಕನಸಾಗಿಯೇ ಉಳಿದಿರು. ಹಿಂಸಪ್ರಿಯರಾದ ಅಸಂಖ್ಯಾತ ದಾನವರನ್ನು ಅದಕ್ಕಾಗಿ ಸಂಪರಿಸಿದರು. ಆದರೂ ನನ್ನ ಉದ್ದೇಶವು ಸಫಲವಾಗಲಿಲ್ಲ ಪ್ರೇಯಸಿ. ಮಾನವನೇ ಮಾನವ ಜಾತಿಯ ಪರಮಶತ್ರು ಎಂದು ಈಗ ತಿಳಿದೆನು. ಆದರೆ ಮುಂದಿನ ಯುದ್ಧದಲ್ಲಿ ಮಾನವನ ಪ್ರಗತಿಗಾಗಿ ಮಾನವರನ್ನು ಮಾನವರಿಂದಲೇ ಸ್ಮರಿಸುವುದು. ನೀನಿನ್ನು ನಡೆ ಪ್ರೇಯಸಿ. ನಾನು ಕ್ಷಣ ಕಾಲ ನಿದ್ರಿಸುವೆನು. ಪುನಃ ನಿದ್ರೆಯಿಂದ ಎಚ್ಚರಗೊಳ್ಳುವುದರೊಳಗಾಗಿ ಭಾರತ ಯುದ್ಧ ಅಥವಾ ಶಾಂತಿ ಎಂಬ ಪ್ರಶ್ನೆಯು ಈ ಮಂದಿರದಲ್ಲೇ ನಿರ್ಣಯಿಸಪಡಬೇಕಾಗಿದೆ. ಹಾಗೆ ಆಗಲಿ ಸ್ವಾಮಿ. ಪಾಲ್ಗಡಲ ಕರೆವಾಗಲಿ ಬಂದೆ ಪಾಲ್ಗಡಲ ಕರೆವಾಗಲಿ ಜನಿಸಿ ಬಂದೆ ನಾನಿನ್ನ ಕಂಡು ಬಲು ಮೋಹಗೊಂಡೆ ನಾನಿನ್ನ ಕಂಡು ಬಲು ಮೋಹಗೊಂಡೆ ಪ್ರೇಮಾನುರಾಗದಿ ಕೈ ಹಿಡಿದೆ ಪ್ರೇಮಾನುರಾಗದಿ ಕೈ ಹಿಡಿದೆ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಿನ್ನನ್ನು ಪಡೆದು ಪರಿಪೂರ್ಣನಾದ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ ನಾನೇ ಭಾಗ್ಯವಂತ ಇಂದು ನಾನೇ ಪುಣ್ಯವಂತ
ಪ್ರಾಣೇಶ್ವರ, ನಾನೇ ಭಾಗ್ಯವತಿ, ಇಂದು ನಾನೇ ಪುಣ್ಯವತಿ. ಸ್ವಾಮಿಯು ನಿದ್ರಿಸುವಂತಿದೆ, ನಾನು ಕ್ಷಣಕಾಲ ವಿಶ್ರಮಿಸಿಕೊಳ್ಳುವೆನು. ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ ಮುರಳಿ ಮೋಹನ ಪೊರೆಬೋದು ಎನ್ನನು ಮುರಳಿ ಮೋಹನ ಪೊರೆಬೋದು ಎನ್ನನು ಕರುಣೆಯ ತೋರೋ ದೀನದಯಾಳು ಕರುಣೆಯ ತೋರೋ ದೀನದಯಾಳು ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ ಪಕ್ಷಿವಾನನ್ನೇ ರಕ್ಷಿಸು ಎನ್ನನು ಪಕ್ಷಿವಾನನ್ನೇ ರಕ್ಷಿಸು ಎನ್ನನು ಗೋವರ್ಧನ ಗಿರಿಧಾರಿ ಮುರಾರಿ ಗೋವರ್ಧನ ಗಿರಿಧಾರಿ ಮುರಾರಿ ರಾಧಾ ಸಮೇತ ಕೃಷ್ಣ ಕೃಷ್ಣ ರಾಧಾ ಸಮೇತ ಕೃಷ್ಣ 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 ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ನಾನಿಲ್ಲೇ ಕಾದು ಕುಳಿತು ಬಂದು ಹೋಗುವವರನ್ನು ವಿಚಾರಿಸಿಕೊಳ್ಳುವೆ. ಕೃಷ್ಣ, ಮಾಧವ, ಏನಿದು ಮಾಧವನ ಅರಮನೆಯೇ? ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದೋ ಬಲ, ಓ ಜಗದೊಳಿದಕ್ಕೆ ಸಾಟಿ ಕಾಣನ ಬಲ ಬಲ ಬಲ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಪುದೋ ಬಲ, ಓ ಜಗದೊಳಿದಕ್ಕೆ ಸಾಟಿ ಕಾಣನ ಫಲ ಫಲ ಫಲ. ಒತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ಒತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಂಚ ಕಂಪುಗಳು, ವಜ್ರಗಳ ಕಂಬಗಳು, ವಜ್ರಗಳ ಕಂಬಗಳು, ನೀಲಿ ಪಂಚ ಕಂಪುಗಳು, ಗೋಮೇಧಿಕ ಪುಷ್ಪರಾಗ ವೈಡೂರ್ಯಗಳು ಸೊಬಗು. ಗೋಮೇಧಿಕ ಪುಷ್ಪರಾಗ ವೈಡೂರ್ಯಗಳ ಸೊಬಗು, ಚಿನ್ನದ ಕಳಶಗಳು ತಳ 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 ಒಳೆಯುವವು, ಚಿನ್ನದ ಕಳಶಗಳು ತಳ 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 ಒಳೆಯುವವು. ಮಾಧವನರ ಮನೆಯು ನನಗೆ ಮೋದಗೊಳಿಪುದೋ ಬಲ, ಓ ಜಗದೊಳಿದಕ್ಕೆ ಸಾಟಿ ಕಾಣನ ಫಲ ಫಲ ಫಲ. ಮಾಧವ
ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವು ಅತಿ ನಿಗೂಢವೋ. ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವು ಅತಿ ನಿಗೂಢವೋ. ಸುತ್ತಲೂ ನೋಡುತ್ತಿರ ಒಂದಿನ ಪುತ್ತಳಿಕೆಗಳು ಸುತ್ತಲೂ ನೋಡುತ್ತಿರ ಒಂದಿನ ಪುತ್ತ ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವುದು ನೋಡಲು ಚಿತ್ತಕ್ಕೆ ಮುದವನ್ನು ಬೀರುತ್ತಲಿರುವುದು ನೋಡ ಮಾಧವನರ ಮನೆಯು ನನಗೆ ಮೋದಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣದ ಫಲ ಫಲ ಫಲ. ಏನೀ ಭವ್ಯ ಭವನದ ಶೃಂಗಾರ ವೈಭವ, ಏನೀ ಭವನದ ಕಲಾಕೃತಿ. ಎತ್ತ ನೋಡಿದ ರತ್ತ, ಎತ್ತ ನೋಡಿದ ರತ್ತ ಚಿತ್ರ ವಿಚಿತ್ರಗಳಿಂದಲೇ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನ ಭವನ. ಬಲೆ ಬಲೆ ಎಂದೆಂದು ಕಂಡು ಕೇಳರಿಯದೇ ಇರುವ ಅದ್ಭುತವಾದ ಈ ಭವನ. ಇವುಗಳನ್ನೆಲ್ಲ ನೋಡುತ್ತಿದ್ದರೆ ನನ್ನ ಮನದಲ್ಲಿ ಮೋಡಗಳೇ ಕರಗಿ ಧರೆಗೆ ಮರಗಿದಂತೆ ಭಾಸವಾಗುತ್ತಿರುವುದಲ್ಲ. ಎಂಥ ಅದ್ಭುತ, ಎಂಥ ಅದ್ಭುತ! ಅದೆಷ್ಟೊಂದು ರಮಣೀಯವಾದ ದೃಶ್ಯಗಳು, ಅದೆಷ್ಟೊಂದು ಶೋಭಾಯ. ಶಿಲಾಫಾಲಕಿ, ಓ ಶಿಲಾಫಾಲಕಿಯರುಗಳು ಎಂಥ ಅದ್ಭುತವಾದ ಸೌಂದರ್ಯ, ಅದೆಷ್ಟೊಂದು ರಮಣೀಯವಾದ ಸೌಂದರ್ಯ. ಇವರುಗಳೇಕೆ ನನ್ನನ್ನೇ ದೃಷ್ಟಿಸಿ ನೋಡುವಂತೆ ಕಾಣುತ್ತಿರುವುದಲ್ಲ. ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಶಿಲೆಗಳೇ, ನನ್ನ ನೋಡುತ್ತ ಮನವ ಕಾಡುವ ಸಪ್ತರೂಪದ ಶಿಲೆಗಳೇ, ಮುಟ್ಟಲೇ ಮುದ್ದಾಡಲೇ ಮುಟ್ಟಲೇ ಮುದ್ದಾಡಲೇ ಬಾಹಿ ಬಳುಕುವ ಶಿಲೆಗಳ, ಮುಟ್ಟಲೇ ಮುದ್ದಾಡಲೇ ಬಾಹಿ ಬಳುಕುವ ಶಿಲೆಗಳ. ಕೃಷ್ಣನ ರಸಿಕತನವನ್ನು ಹೋಲುತ್ತಿರುವ ಶಿಲೆಗಳು, ಕೃಷ್ಣನ ರಸಿಕತನವನ್ನೇ ಹೋಲುತ್ತಿರುವ ಶಿಲೆಗಳು. ಮಾಯೆಯೋ ಮೋಹವು ಒಂದು ನಾರಿಯನು, ಮಾಯೆಯೋ ಮೋಹವು ಒಂದು ನಾರಿಯನು. ಏನಿ ಶಿಲೆಗಳ ವೈಭವ ನೋಡಲಾನಂದಮಾಗಿದೆ, ಏನಿ ಶಿಲೆಗಳ ವೈಭವ ನೋಡಲಾಶ್ಚರ್ಯವಾಗಿದೆ, ನೋಡಲಾಶ್ಚರ್ಯವಾಗಿದೆ ಏನಿ ಶಿಲೆಗಳ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ.
ಚಿತ್ತ ಭೀರಿದೊಡೆ ಚಾಂಚಲ್ಯವನ್ನೇ ಮೂಡಿಸುವಂತಹ ಈ ಶಿಲಾಬಾಲಕೇರುಗಳ ಭಾವಭಂಗಿಗಳನ್ನೇ ತೋರಿಸುತ್ತಾ ಓರೆ ನೋಟವನ್ನು ಬೀರುತ್ತಾ ಇಡೀ ಸಪ್ತ ಶರೀರವನ್ನೇ ಬಡಿದೆಚ್ಚರಿಸುವ ಈ ಮಾರಾಂಗನೆಯರ ಕಡೆಗಣ್ಣಿನ ಕುಡಿ ನೋಟದ ವೈಖರಿ ಎಂಥ ಅದ್ಭುತವಾದ ಸೌಂದರ್ಯ! ಆ ಸೃಷ್ಟಿಕರ್ತನೇನಾದರೂ ತನ್ನ ಈ ಪ್ರಪಂಚದ ಎಲ್ಲ ಸೃಷ್ಟಿಗಳನ್ನೆಲ್ಲ ಎರಕವೊಯ್ದು ಈ ಶಿಲಾ ಬಾಲಕಿಯರನ್ನೇನಾದರೂ ನಿರ್ಮಿಸಿರಬಹುದೇ? ಇದ್ದರೂ ಇರಬಹುದು. ನಕ್ಷತ್ರದಂತೆ ಹೊಳೆಯುತ್ತಿರುವ ಈ ನಯನಗಳು, ಸಂಪಿಗೆ ಎಸಳಿನಂತೆ ಕಂಗೊಳಿಸುತ್ತಿರುವ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಈ ಮಂದಹಾಸ, ಬಳ್ಳಿಯಂತೆ ಬಳುಕುತ್ತಿರುವ ಈ ನಡುವು, ಅಬ್ಬಾ, ಇವರ ಸೌಂದರ್ಯವನ್ನು ನೋಡುತ್ತಿದ್ದರೆ ಸಾರ್ವಭೌಮ ಚಕ್ರೇಶ್ವರನಾದ ನಾನೇ ಇವರನ್ನ ಒಂದು ಸಾರಿ ಬಿಗಿದಪ್ಪಲೇರಿಸುತ್ತೇನೆ. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲತಿಲಕ ಕೌರವೇಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ಖಚಿತ ಸಿಂಹಾಸನದೀಶ್ವರ, ಕುರುವಂಶ ಕುಲತಿಲಕ ಕೌರವೇಶ್ವರ, ನವರತ್ನ ಖಚಿತ ಸಿಂಹಾಸನದೀಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ಭಲೆ 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 ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ, ರಣರಂಗದಿ ಧೀರ ಪ್ರಚಂಡ ಕೌರವ, ರಣರಂಗದಿ ಧೀರ ಪ್ರಚಂಡ ಕೌರವ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ
ಸ್ವಾಗತ ಸ್ವಾಗತ ಸ್ವಾಗತ ಸ್ವಾಗತ ದುರ್ಯೋಧನ ಕೌರವೇಶ್ವರ ಕೌರವೇಶ್ವರ ಇದೇನು ಇದೇನು ಈ ಶಲಾ ಬಾಲಿಕೆಯಲ್ಲಿ ನನಗೇನಾದರೂ ಮತಿಭ್ರಮಣೆ ಉಂಟಾಗಿರಬಹುದೇ? ಹಾಗಿದ್ದ ಮೇಲೆ ನಾನು ಇದುವರೆಗೂ ಕಂಡಿದ್ದ ಈ ಮಾಧವನ ಭವನದಲ್ಲಿ ಕಂಡಿದ್ದಲ್ಲ ಕನಸೇ. ಇಲ್ಲ ಇಲ್ಲ, ಆಗಿದ್ದ ಮೇಲೆ ಇದಕ್ಕೆಲ್ಲ ಕಾರಣನಾರು? ಅವನೇ ಅವನೇ ಆ ಕಪಟಿ ಮಾಯಾವಿ ಕೃಷ್ಣನ ಮಾಯಾಜ್ವಾಲವೇ ಸರಿ. ಎಲವೋ ಕಪಟಿ ಕೃಷ್ಣ, ನಿನ್ನ ಮಾಯಾಗಾರದ ಈ ಸೇನಾ ಮಂದಿರವನ್ನು ಕಂಡು ಬೆಚ್ಚಿ ಬೆರಗಾಗುವನೆಲ್ಲವೋ ಈ ಚಲದಂಕ ಮಲ್ಲ ಕೌರವೇಶ್ವರ. ನಾನಾರು ಸ್ವಸಾಗರ ಪೃಥ್ವಿಯಿಂದ ಶಾಸನ ಮಾಡಬಲ್ಲ ವಸುಂಧರಾ ದೇವಿಯ ಘೋರ, ಗಾಂಧಾರ ದೇವಿಯ ಗರ್ಭ ಸಂಜಾತ, ಶತ್ರುಧ್ವಂಸ ದುರೀಣ ಅಷ್ಟೈಶ್ವರ್ಯ ಸಂಪಲ್ಲ. ಈ ಮಲ್ಲರನ್ನೆಲ್ಲ ಗೆಲ್ಲಬಲ್ಲ ಛಲದಂಕ ಮಲ್ಲ ಕೌರವೇಶ್ವರ ಭೂಪಾಲಕನಾದ ನನ್ನ ಭವನಕ್ಕಿಂತ ಈ ಮಾಧವನ ಭವನವು ಭವ್ಯವೋ ರಮಣೀಯವೋ ಶೋಭಾಯಮಾನವೋ. ಅದಾಗಿರಲಿ, ನನ್ನ ಸೋದರ ಮಾವ ಶಕುನಿಯ ಸಲಹೆಯಂತೆ ನಾನೀಗಲೇ ನನ್ನ ದಾಯಾದಿಯ ಕಣ್ಸಪ್ಪಿಸಿ ದ್ವಾರಕೆಗೆ ಮೊದಲೇ ಬಂದು ತಲುಪಿರುವೆನು. ಈಗ ಮುಂದೆ ಹೋಗಿ ನೋಡುವೆನು ನನ್ನ ಸುಧೈವ ಫಲ ಅದು ಹೇಗಿರುವುದೆಂಬುದನ್ನು. ಇದೇನಿದು? ಈ ಕೃಷ್ಣನ ಈ ಭವ್ಯವಾದ ಭವನದಲ್ಲಿ ಒಬ್ಬ ಸೇವಕನೂ ಕಾಣುತ್ತಿಲ್ಲವಲ್ಲ. ಓ ಸಾತಕಿ ನಿನ್ನ ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು. ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಎಚ್ಚರಗೊಳ್ಳುವರು. ಈ ಪೀಠವನ್ನು ಅಲಂಕರಿಸಿ. ಏನು? ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೇ? ಓ ಕೃಷ್ಣ, ಕೃಷ್ಣ, ಮಾಧವ, ಮಧುಸೂದನ. ಇಲ್ಲ, ಕೃಷ್ಣನು ನಿದ್ರಿಸುತ್ತಿರುವನು. ವಸಂತ ಕುಸುಮಾಗ್ರಣದ ಕುಸುಮಾಧರ ಗಂಧ ಸುಗಂಧ ಸುಪರಿಮಳ ಸುವಾಸನೆಯ ಕಂಪಿನಿಂದ ಕಂಗೊಳಿಸುತ್ತಿರುವ ಚತುರ್ಧ್ವಜ ಭುವನ ಬ್ರಹ್ಮಾಂಡಗಳಲ್ಲಿಯೇ ಈ ದ್ವಾರಕಾ ನಗರದ ಅರಸು ನಂದ ಗೋಪಾಲಕನು ಹಗಲಿನಲ್ಲಿ ನಿದ್ರಿಸುತ್ತಿರುವನೆಂದರೆ ಏನೋ ಕಾರಣ ಇರಲೇಬೇಕು. ಕೃಷ್ಣ, ವಿರಾಟ ನಗರದ ಮದುವೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಮಾಡಿದ ಹಾಗೆ ತೋರುತ್ತಿದೆ. ಇವನೆಂತಹ ನಿಶ್ಚಿಂತ ಪುರುಷನಯ್ಯ. ತನ್ನ ರಾಜ್ಯಾದಿ ಸಕಲ ಐಶ್ವರ್ಯವನ್ನೆಲ್ಲ ಅಣ್ಣನಾದ ಬಲರಾಮನಿಗೆ ವಹಿಸಿ
ತಾನು ಮಾತ್ರ ಈ ಸುಖದ ಸುಪ್ಪತ್ತಿಗೆಯಲ್ಲಿ ತಲೀನನಾಗಿರಲ್ಲ. ಕೃಷ್ಣ ಕೃಷ್ಣ, ನಿದ್ರಿಸುತ್ತಿರುವೆಯಾ? ನಿದ್ರಿಸು, ಚೆನ್ನಾಗಿಯೇ ನಿದ್ರಿಸು. ಸಾತಕಿ, ನಿನ್ನಲ್ಲಿ ನನ್ನದೊಂದು ಮಾತಿದೆ. ಅದೇನು ಹೇಳಿ ಗುರುರಾಜ. ಸಾತಕಿ, ನಮಗೂ ಆ ಪಾಂಡವರಿಗೂ ಭೀಕರವಾದ ಯುದ್ಧ ಸನ್ನಿಹಿತವಾಗಿರುವುದು. ಅದರಲ್ಲಿ ನೀನು ನನ್ನ ಪಕ್ಷವನ್ನು ವಹಿಸಬೇಕು. ಸಾಧ್ಯವಿಲ್ಲ ಗುರುರಾಜ. ಅದೇಕೆ ಸಾಧ್ಯವಿಲ್ಲ? ನಾವಾದರೂ ಶ್ರೀಕೃಷ್ಣ ಪರಮಾತ್ಮನ ಆಜ್ಞಾ ಪಾಲಕರು. ಆತನು ಎಲ್ಲಿರುವನೋ ನಾವೂ ಅಲ್ಲೇ ಇರು. ಅಂದರೆ ಮಾಧವನು ನನ್ನ ಪಕ್ಷವನ್ನು ವಹಿಸಿದ್ದೆಯಾದರೆ ಆ ಯಾದವ ಅಕ್ಷೋಣಿ ಸೈನ್ಯ ನನ್ನ ಪಕ್ಷವನ್ನು ಸೇರುವುದು. ಬಲೆ ಸಾತಕಿ, ನಿನ್ನ ಮಾತಿನ ಅರ್ಥ ಕೃಷ್ಣನೇನಾದರೂ ನನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಯಾದವ ಅಕ್ಷೋಣಿ ಸೈನ್ಯ ನನ್ನ ಪಕ್ಷವನ್ನು ಸೇರುವುದು ತಾನೆ. ಓ, ಸೇರಿದಂತೆ. ಸಾತಕಿ, ಭಯಪಡಬೇಡ, ಭಯಪಡಬೇಡ, ಧೈರ್ಯವಾಗಿ ಮಾತಾಡಾಡು. ಸಾತಕಿ, ಬಹಳ ಚೆನ್ನಾಗಿಯೇ ಹೇಳಿದೆ. ಈ ಕೃಷ್ಣನು ಎಚ್ಚರವಾಗುವ ತನಕ ನಾನು ಇಲ್ಲಿಯೇ ಕಾದು ಕುಳಿತಿದ್ದು. ಎಚ್ಚರವಾದ ಬಳಿಕ ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೊರಡುವೆನು. ಛೇ, ನಾನಾರು ಆರ್ತ ಜನ ಪರಿಪಾಲಕ. ಮಲ್ಲರನ್ನೆಲ್ಲ ಗೆಲ್ಲಬಲ ಛಲದಂಕ ಮಲ್ಲ ಕೌರವೇಶ್ವರ ಭೂಪಾಲಕನಾದ ಈ ಗೋಪಾಲಕನ ಪದದಡಿಯಲ್ಲಿ ಅಸಂಭವ, ಅವಮಾನ. ನನಗೆ ಯೋಗ್ಯವಾದ ಸ್ಥಾನ. ಶ್ರೀ ಲಕ್ಷ್ಮೀ ರಮಣ ವೈಕುಂಠವಾಸ ಕ್ಷೀರಸಾಗರ ಶಯನ ನಾರಾಯಣ ರಕ್ಷಿಸು ರಕ್ಷಿಸು ಕಮಲಾಕ್ಷ ಸದಾ ನಿನ್ನ ಅಭಯ ನಿರಂತರ ಹೃದಯದಿ ಶ್ರೀ ವಾಸುದೇವ ಸದಾ ನಿನ್ನ ಅಭಯ ಸದಾ ನಿನ್ನ ಅಭಯ ನಿರಂತರ ಹೃದಯದಿ ಶ್ರೀ ವಾಸುದೇವ ಸದಾ ನಿನ್ನ ಅಭಯ ದೇನ ಬಂದು ನಿಗಮ ಹರಿ ಗುಣ ಮರ್ದನ ದೇನ ಬಂದು ನಿಗಮ ಅಗಣಿತ ಗುಣ ಹರಿ ಗುಣ ಮರ್ದನ ಜಗದ ವ್ಯಾಪಕ ಕೃಷ್ಣ ಕೃಷ್ಣ
ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮರಕ್ಷಣೆಯನ್ನು ಎಷ್ಟೊಂದು ಜಾಗರೂಕನಾಗಿ ರಕ್ಷಿಸಿಕೊಂಡಿರುವನು. ಅನುದಿನವೂ ಅನುಗಾಲವೂ ನಿನ್ನ ಆಶೀರ್ವಾದ ಪಡೆದ ಭಕ್ತರಲ್ಲವೇ ಸುಕೃತ ಶಾಲಿಗಳು. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣ ಸುಖನು? ಇನ್ನೆಲ್ಲಿ ನಿನ್ನ ಪ್ರಾಣ ಸಕನು? ಏಕೆ, ಏನಾಯ್ತು ಸಾರ್ಥಕಿ? ನನಗದನ್ನು ಹೇಳಲು ಮಾತೇ ಬಾರದು, ನೀವೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ನಿನ್ನ ಆಲೋಚಪೂರಿತಿಯಿಂದ ಎಲ್ಲವೂ ಹಾಳಾಗಿತ್ತು. ಎಂತ ವಿಡಂಬನೆ! ಏನಾಯಿತು ಸಾರ್ಥಕಿ? ಇಂದು ದುರ್ಯೋಧನನು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯವನ್ನು ಪಡೆಯವನು. ಇದೆಂತ ವಿಡಂಬನೆ ಪಾರ್ಥ? ಇದು ವಿಡಂಬನೆಯಲ್ಲ ಸಾರ್ಥಕಿ, ಪಾಂಡವರ ದುರ್ದೈವ. ಅಥವಾ ನಾವುಗಳು ಮುರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೆ ಅದು ನಮಗೆ ಸಂತೋಷದ ವಿಷಯವೇ. ಯದುಷ್ಟರನು ತನ್ನ 4 ಸಹೋದರರು ಪಾಂಚಾಲಿ ಸಹಿತ ಚಿರದಿನದ ತಲವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವರು. ಏಕೆ ಪಾರ್ಥ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ತಿಳಿದ ಬದುಕವೇ ನಾವು ಹೊರಟಿದ್ದು. ಆದರೆ ನನ್ನ ಸುದೈವದ ಫಲದಿಂದ ನಾನೇ ಮೊದಲು ದ್ವಾರಕೆಗೆ ಬಂದು ತಲುಪಿರುವೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು, ಅವರವರ ಭಾವನಾನುರೂಪವಾದ ಫಲವು ದೊರಕುವುದು. ಹಾಗೆಂದು ಕೈಕಟ್ಟಿ ಸುಮ್ಮನೆ ಕುಳಿತರೆ ಕಾರ್ಯ ಸಾಧನೆಯಾಗುವುದೇ ಧನಂಜಯ. ಎಂಥ ಸಮಯದಲ್ಲಿ ಹಲವಾರು ರಾಜರುಗಳ ಬಳಿಗೆ ತಿರುಗಿದರಲ್ಲವೇ ಅವರ ಸಹಾಯ ಸಹಕಾರ ನಮಗೆ ದೊರಕುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪದದಡಿಯಲ್ಲಿ ಕುರಿತು 4 ಮಾತುಗಳನ್ನು ಕೇಳಿ ಹೋಗಲೆಂಬ ಇಚ್ಛೆಯಿಂದ ಬಂದೆನು. ನೀನು ಯಾವ ಇಚ್ಛೆಲಂದಾದರೂ ಬಾ. ಈಗ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನೆಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ. ಏ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸಿ ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶ್ರೀ ದೇವಕೀ ಸುತ ಮಹಿಮಾ ಗಣ ಮಹಿಮಾ ಕೃಷ್ಣ ಕಣ್ಣಿಗೆ ಏನೋ ನೀರೇನು. ಕ್ಷೀರಸಾಗರ ಶಯನ ರಮಾ ಕಾಂತ ಶ್ರೀ ವಾಸುದೇವ ಭಕ್ತ ಜನ ಪರಿಪಾಲನೋ ಜಾಗರೀತ ನಮೋ ಕೇಶವ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಅರಿಸಿ ಅಂಧಕಾರ ಅರಿಸಿ ನಿನ್ನ ಸುಂದರ ವದನವ ತೋರೋ ಹರಿ. ಅಂಧಕಾರ ಅರಿಸಿ ಸಿಂಧು ಶಯನ ನಿನ್ನ ಮಂದಹಾಸವ ತೋರೋ ಮುರಾರಿ.
ಮೊದಲು ಪಾತ್ರ ಮರೆಯಾಲಿಸಿ